ರಾಮಾಯಣದ ಬಾಲಕಾಂಡದ 36ನೇ ಅಧ್ಯಾಯ. ತಾರಕಾಸುರನ ಸಂಹಾರಕ್ಕಾಗಿ ಪಾರ್ವತಿ ಮತ್ತು ಪರಮೇಶ್ವರರ ಕಲ್ಯಾಣವಾಯಿತು. 100 ವರ್ಷಗಳ ಕಾಲ ಸುರತ ಕ್ರೀಡೆಯಲ್ಲಿ ನಿರತರಾದರೂ ಪಾರ್ವತೀ ದೇವಿಯಲ್ಲಿ ಮಗು ಹುಟ್ಟಲಿಲ್ಲ. ಅಷ್ಟೊತ್ತಿಗಾಗಲೇ ತಾರಕಾಸುರನ ಅಟ್ಟಹಾಸ ಮಿತಿಮೀರಿತ್ತು. ಈ ಕಾಲದಲ್ಲಿ ಎಲ್ಲ ದೇವತೆಗಳು ಪಾರ್ವತಿ ಪರಮೇಶ್ವರಲ್ಲಿಗೆ ಬಂದು ಅವರ ಪ್ರಣಯವನ್ನ ನಿಲ್ಲಿಸ್ಬಿಡ್ತಾರೆ. ಶಿವ ಪಾರ್ವತಿಯವರು ತಮ್ಮ ತೇಜಸ್ಸನ್ನು ದೇವತೆಗಳ ಮಾತಿನಂತೆ ಭೂದೇವಿಗೆ ಧಾರಣೆ ಮಾಡಲು ಹೇಳ್ತಾರೆ. ಅಂತೆಯೇ ಭೂದೇವಿ ಸಾವಿರಾರು ಸೂರ್ಯರ ಶಕ್ತಿಯುಳ್ಳ ಆ ತೇಜಸ್ಸನ್ನ ಧಾರಣೆ ಮಾಡ್ತಾಳೆ. ಆದರೆ ತಾಯಿಯಾಗಬೇಕಾಗಿದ್ದ ಪಾರ್ವತಿ ತಾಯ್ತನದ ಆನಂದವನ್ನ ದೇವತೆಗಳಿಂದ ತಡೆಯಲ್ಪಟ್ಟಿದ್ದಕ್ಕಾಗಿ ದೇವತೆಗಳಿಗೆ ಮತ್ತೆ ಭೂದೇವಿಗೆ ಘೋರವಾದ ಶಾಪವನ್ನು ನೀಡ್ತಾಳೆ. ಆ ಘೋರವಾದ ಶಾಪ ಏನಾಗಿತ್ತು? ಅದರಿಂದ ಭೂದೇವಿಗೆ ಏನಾಯಿತು? ಇದರ ಮಾಹಿತಿ ಇರೋ ಪೂರ್ತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಲ್ಲಿದೆ. ದಯವಿಟ್ಟು ನೋಡಿ, ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.